ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಗೃಹಲಕ್ಷ್ಮಿಯರ ಗಲಾಟೆ. ಯಾಕೆಂದರೆ ಆಗಸ್ಟ್ ತನಕ ಕಂತನ್ನು ಕೊಟ್ಟುಬಿಟ್ಟಿದ್ದೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಹೇಳಿದರು. ಆದರೆ ವಾಸ್ತವದಲ್ಲಿ 2 ತಿಂಗಳು ಮಧ್ಯದಲ್ಲಿ ಬ್ಯಾಲೆನ್ಸ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಕಾವೇರಿದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೆ ಗೃಹಲಕ್ಷ್ಮಿಯರ ಗಲಾಟೆ. ಯಾಕೆ ಅಂದರೆ ಗೃಹಲಕ್ಷ್ಮಿಯ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಮಿಸ್ ಆಗಿದೆ. ಹಾಕೇ ಇಲ್ಲ ದುಡ್ಡನ್ನು. 2 ತಿಂಗಳ ಕಂತಿನ ಬಾಕಿ ಹಣ ಯಾವಾಗ ಬಿಡುಗಡೆ? ಹಾಗಾದರೆ ಪಬ್ಲಿಕ್ ಟಿವಿ ಈ ಕುರಿತಂತೆ ಅಭಿಯಾನ ನಡೆಸಿತ್ತು, ರಿಯಾಲಿಟಿ ಚೆಕ್ ನಡೆಸಿತ್ತು. ಇದರ ಬೆನ್ನಲ್ಲೇ ಈಗ ಸಚಿವೆ ಹೆಬ್ಬಾಳ್ಕರ್ ಅಲರ್ಟ್ ಆಗಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಎಂ ಡಿ.ಸಿ.ಎಂ ಜೊತೆಗೂ ಚರ್ಚೆಯನ್ನು ಮಾಡಿದಾರಂತೆ. ಯಾಕೆಂದರೆ ಇವತ್ತು ಸದನದಲ್ಲಿ ಉತ್ತರವನ್ನು ಅವರು ಕೊಡಬೇಕು. ಟೆನ್ಷನ್ನಲ್ಲಿದ್ದಾರೆ. ಯಾಕೆಂದರೆ ಆ 2 ತಿಂಗಳು ಫೆಬ್ರವರಿ ಮಾರ್ಚ್ದು ಮಿಸ್ ಮಾಡಿ ಏಪ್ರಿಲಿಂದ ಕೆಲವ್ರಿಗೆ ಹಾಕಿದ್ದಾರೆ. ನೀವು ಹೋಗ್ಬಿಟ್ಟು ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿದಾಗ ಯಾವ ಮಂತದು ಯಾವ ತಿಂಗಳದು ಅಂತ ಗೊತ್ತಾಗುತ್ತೆ. ಆದರೆ ಹಿಂದೆ 2 ತಿಂಗಳು ಅದೇನು ಯಾಮಾರಿಸಿದಾರಾ ಅಥವಾ ಕೆಲವ್ರಿಗೆ ಹಾಕಿ ಕೆಲವ್ರಿಗೆ ಹಾಕೇ ಇಲ್ವಾ ಗೊತ್ತಿಲ್ಲ. ಈ ವಿಚಾರವನ್ನು BJP ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿತ್ತು. ಈಗೇನು ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್? ಆಗಸ್ಟ್ವರೆಗೆ ಕಂತು ಜಮೆ ಆಗಿದೆ ಅಂತ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಉತ್ತರ ಕೊಡಬೇಕು. ಹೆಬ್ಬಾಳ್ಕರ್ ಉತ್ತರದ ಮೇಲೆ ಸದನದಲ್ಲಿ ಮುಂದಿನ ಕದನ. ವಿಧಾನಸಭೆಯಲ್ಲಿ ಇಂದು ಲಕ್ಷ್ಮಿ ವರ್ಸಸ್ ಗೃಹಲಕ್ಷ್ಮಿ ಫೈಟ್ ಜೋರಾಗುತ್ತೆ. ಈ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಕಂತು ಮಿಸ್ ಆಗಿದೆ. ಹಾಗಾಗಿ ಅದಕ್ಕೆ ಏನು ಹೇಳ್ತಾರೆ? ಉತ್ತರ ಕೊಡಬೇಕಲ್ಲ, ಯಾಕೆ ಮಿಸ್ ಆಯಿತು ಅಂತ. ಉತ್ತರ ಕೊಡಬೇಕು ಯಾಕೆ ಮಿಸ್ ಆಯಿತು ಅಂತಂದ್ಬಿಟ್ಟು. ಮತ್ತು ಅದನ್ನು ಯಾವಾಗ ಮುಖ್ಯಮಂತ್ರಿಗಳೇನೋ ಇಮಿಡಿಯೇಟಾಗಿ ಹಾಕಿಸ್ತೀನಿ ಅಂದರು. ಹಾಗಾದರೆ ಇವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರಾ? ಒಬ್ಬ ಮಂತ್ರಿಯಾಗಿ ಸದನದಲ್ಲಿ ತಪ್ಪು ಮಾಹಿತಿ ಕೊಟ್ಟಿರೋದು ಸರಿನಾ? ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಹೇಗೆ ಲೆಕ್ಕಾಚಾರ ಮಾಡಿದ್ರೂ ಕೂಡ 2 ತಿಂಗಳ ಹಣ ಈಗ ಮಿಸ್ ಆಗಿರೋದು ಗೊತ್ತಾಗ್ತಾ ಇದೆ. BJP ಕೂಡ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದೆ. ಹಾಗಾಗಿ ಇವತ್ತು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡ್ತಾರಾ? ಏನು ಉತ್ತರವನ್ನು ನಿರೀಕ್ಷೆ ಮಾಡ್ಬೋದು ಅಂತ? ಸಹಜ. ಅವ್ರು ಯಾಕಂದ್ರೆ ಮೊದಲ ವಾರದಲ್ಲಿ ಮಾತಾಡ್ತಾರೆ ಸದನದಲ್ಲಿ. ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಜಮೆ ಆಗಿದೆ ಅನ್ನುವಂಥ ಮಾತು ಹೇಳಿದ್ರು. ತದನಂತರದಲ್ಲಿ ಬಿಜೆಪಿ ನಾಯಕರುಗಳು ಅದಕ್ಕೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅನಂತರ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಅದನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು. ನಾವು ಇದಕ್ಕೆ ಹಕ್ಕುಚ್ಯುತಿ ಮಂಡಿಸ್ತೀವಿ ಅನ್ನುವಂಥ ಪ್ರಸ್ತಾಪಕ್ಕೆ ಬಿಜೆಪಿಯವರು ಮುಂದಾಗಿದ್ರು. ಅಂದ್ರೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂಥದ್ದು ಬಿಜೆಪಿ ನಾಯಕರುಗಳು ಮಾಡಿದ್ದಂತ ಆರೋಪ ಕೂಡ. ಹಾಗಾಗಿ ಇವತ್ತು ಅವರು ಸದನದಲ್ಲಿ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಆದ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಯಾವ್ಯಾವ ತಿಂಗಳಲ್ಲಿ ಡಿಲೇ ಆಗಿತ್ತು, ಯಾವ ತಿಂಗಳಿನ ಹಣವನ್ನು ಆನಂತರ ತಡವಾಗಿ ಆದರೂ ಹಾಕಿದ್ದು, ಖಾತೆಗೆ ಜಮಾವಣೆ ಆಗಿರುವಂತಹ ಹಣ ಯಾವ್ಯಾವ ತಿಂಗಳಿಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದು, ಫೆಬ್ರವರಿ ಮತ್ತು ಮಾರ್ಚ್ಗೆ ಸಂಬಂಧಪಟ್ಟಂತೂ ಏನಾದರೂ ಮಿಸ್ ಆಗಿತ್ತು ಅನ್ನೋದಾದ್ರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಥವಾ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನಾದ್ರು ಮಾಡಿದ್ರಾ ಅಥವಾ ಸಂಪೂರ್ಣವಾಗಿರಲಿಲ್ಲ ಅಥವಾ ಟೆಕ್ನಿಕಲಿ ಯಾವ್ದಾದ್ರು ಪ್ರಾಬ್ಲಮ್ ಆಗಿತ್ತಾ? ಈ ಎಲ್ಲ ಒಂದು ಕ್ಲಾರಿಫಿಕೇಶನ್ ಬಹುಶಃ ಇವತ್ತು ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ಅವರು ಕೊಡುವಂತ ಉತ್ತರದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಏನು ಉತ್ತರವನ್ನು ಕೊಡ್ತಾರೆ, ಹೇಗೆ ಸಮರ್ಥಿಸಿಕೊಳ್ತಾರೆ ಅನ್ನುವಂಥದ್ದು. ಸಚಿವರೇ ಕೊಟ್ಟಂತ ಮಾಹಿತಿ ಅದು ಸದನದ ಹಕ್ಕುಚ್ಯುತಿ ಆಗೋ ರೀತಿಯಲ್ಲಿತ್ತು, ಅಪೂರ್ಣ ಮಾಹಿತಿ ಆಗಿತ್ತು ಅಥವಾ ತಪ್ಪು ಮಾಹಿತಿ ಆಗಿತ್ತು ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಸದನದಲ್ಲಿ ನಡೆದಂತ ಘಟನೆ ಕೂಡ ಅದು. ಹಾಗಾಗಿ ಇವತ್ತು ಅವರು ಕೊಡುವಂತಕ್ಕ ಉತ್ತರ ಎಷ್ಟು ಸಮಾಧಾನಕರವಾಗಿರುತ್ತೆ ಮತ್ತು ಡಾಕ್ಯುಮೆಂಟ್ ವೈಸು ಕೂಡ ಅದು ಎಷ್ಟು ಪೂರಕವಾಗಿರುತ್ತೆ ಅನ್ನೋದು ಕೂಡ ಕುತೂಹಲಕಾರಿ. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗೆ. ಸದನದಲ್ಲಿ ಆಗಸ್ಟ್ವರೆಗೆ ಕಂತು ಜಮೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ರು. ಆದರೆ ವಾಸ್ತವದಲ್ಲಿ ಆಗಿಲ್ಲ. ಮೊದಲ 2 ತಿಂಗಳು ಮಿಸ್ ಆಗಿದೆ. ಸೊ ಆ ಲೆಕ್ಕಾಚಾರ ಹಿಡ್ಕೋತಾರೆ ಈಗ.